Social media has become big part of our daily lives. It helps to connect with friends, share ideas and learn new things. But it also has another side, the side of addiction, comparison and distraction. In this skit, you will come to know about how a girl named Anjali was trapped because of social media and how she learns a lesson from this. So sit back, relax and enjoy the performance by our class 8A friend. ನಿಮ್ಮೆಲ್ಲರನ್ನೂ ಫೇಸ್ಬುಕ್ ಸ್ವಾಗತ ಮಾಡುತ್ತದೆ. ನಾನು ಒಬ್ಬಳೇ ಅಲ್ಲ, ನನ್ನ ಸಂಗಡಿಗರೊಂದಿಗೆ ಬೆರೆಯಲು ಇಷ್ಟಪಡುತ್ತೀರಾ? ಹಾಗಾದರೆ ಬನ್ನಿ. ನೋಡಿ, ನಾನು ವಾಟ್ಸಪ್. ಇಡೀ ಜಗತ್ತೇ ನನ್ನ ಕೈಯಲ್ಲಿದೆ. ಮುದುಕರು, ಮಹಿಳೆಯರು, ಮಕ್ಕಳು, ಯುವಜನರು ಎಲ್ಲರನ್ನೂ ನನ್ನ ಕೈಯ ಮುಷ್ಟಿಯೊಳಗೆ ಬಂದಿಯಾಗಿಟ್ಟಿದ್ದೇನೆ. ಇದು ನನ್ನದೇ ಪ್ರಪಂಚ. ನನ್ನ ಹೆಸರು ಗೂಗಲ್. ನನಗೆ ಏನೆಲ್ಲ ತಿಳಿದಿದೆಯೋ ಅದು ನಿಮ್ಮ ದೇವರಿಗೂ ತಿಳಿದಿಲ್ಲ. ನಾನು ಇಡೀ ಪ್ರಪಂಚದ ಬಾದ್ಶಾ. ನಾನು ಇನ್ಸ್ಟಾಗ್ರಾಮ್. ನಾನು ಇಡೀ ಪ್ರಪಂಚದ ಯುವ ಜನತೆಯನ್ನು ಮೂರ್ಖರನ್ನಾಗಿಸಿದ್ದೇನೆ. ನಾನಿಲ್ಲದೆ ಅವರಿಗೆ ರಾತ್ರಿ ನಿದ್ದೆಯೇ ಬರುವುದಿಲ್ಲ. ನಾನಿಲ್ಲದೆ ಅವರಿಗೆ ಬೆಳಿಗ್ಗೆ ಏಳುವುದಕ್ಕೆ ಸಹ ಆಗುವುದಿಲ್ಲ. ನಾನು ಯಾರಂತೆ ನಿಮಗೆ ಗೊತ್ತಾಗಿರಬೇಕಲ್ವಾ? ನಾನು ಅನ್ನೋನ್ ಕಾಲ್ ಮತ್ತೆ ಮೆಸೇಜ್ನಲ್ಲಿ ಕೂಡ ಬರುತ್ತೇನೆ. ನನ್ನ ಹತ್ರ ಒಂದು ಮ್ಯಾಜಿಕ್ ಶಕ್ತಿ ಇದೆ. ನನ್ನನ್ನು ಒತ್ತಿದ್ದರೆ ನಿಮ್ಮ ಬ್ಯಾಂಕ್ನಲ್ಲಿರುವ ಎಲ್ಲ ಹಣವನ್ನೇ ಒಂದೇ ನಿಮಿಷದಲ್ಲಿ ಮಾಯ ಮಾಡಿ ಬಿಡುತ್ತೇನೆ. ಜನ ಎಷ್ಟೇ ವಿದ್ಯಾವಂತರಾದರೂ ನನ್ನ ಮ್ಯಾಜಿಕ್ ನೋಡಲು ಆಗಾಗ ನನ್ನ ಹತ್ರ ಬರುತ್ತಾರೆ. ನಾನು ಯಾರು ಅಂತ ಗೊತ್ತಾಗಿರ್ಬೇಕಲ್ವಾ? ನೀವು ಇಷ್ಟೆಲ್ಲ ಯೂಸ್ ಮಾಡಿದ ಮೇಲೆ ನಾನು ನಿಮ್ಮೊಂದಿಗೆ ಫ್ರೀಯಾಗಿ ಬರುತ್ತೇನೆ. ನಾನೇ ಡಿಪ್ರೆಷನ್ ಮತ್ತು ಆಂಗ್ಸೈಟಿ. ಕೇಳಿದ್ರಾ? ಆ ಸಮಯ ದೂರ ಇಲ್ಲ. ಪ್ರಪಂಚದ ಎಲ್ಲ ಜನರು ನಮ್ಮ ಕೈ ಕೆಳಗಡೆ ಕುಣಿಯುತ್ತಾರೆ. ಯಾರು ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಅದ್ಭುತ! ಈ ವರ್ಷವೂ ಕೂಡ ನಿಮ್ಮ ಮಗಳು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಗಾಡ್ ಪ್ರಾಮಿಸ್, ಇದು ನಿಜಾನಾ ಸರ್? ಹೌದು, ನೀನು ಈ ವರ್ಷವೂ 99.8% ತೆಗೆದು ನಮ್ಮ ಶಾಲೆಯ ಕೀರ್ತಿಯನ್ನು ಇಡೀ ರಾಜ್ಯದಲ್ಲಿ ಹೆಚ್ಚಿಸಿದ್ದೀಯಾ. ಕಂಗ್ರಾಟ್ಸ್! ಇದು ಇದೇ ರೀತಿ ಮುಂದುವರಿಯಲೆಂದು ಆಶಿಸುತ್ತೇನೆ. ಶಬಾಷ್ ಮಗಳೇ, ನೀನು ನೆಕ್ಸ್ಟ್ ಎಕ್ಸಾಮಿನಲ್ಲಿ ಎಲ್ಲ ಇದೇ ರೀತಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಗೊತ್ತಾಯ್ತಾ? ಆಲ್ ದ ಬೆಸ್ಟ್ ಮಗಳೇ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಹಾಯ್ ಎಲ್ಲರಿಗೂ. ಇಲ್ಲಿ ನೋಡಿ ನನ್ನ ಹೊಸ ಮೊಬೈಲ್. ಹಾಯ್, ಹೆಲೋ, ಹೇಗಿದ್ದೀಯಾ? ನಾನು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ ಕಾರಣ ನನ್ನ ತಂದೆ ನನಗೆ ಹೊಸ ಮೊಬೈಲ್ ತೆಗೆಸಿಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ನೀನು ನಮ್ಮ ಹೊಸ ಭೇಟಿ ಆಗಿದ್ದೀಯಾ? ಏನಂದೆ? ಇನ್ನೊಮ್ಮೆ ಹೇಳು. ಏನಿಲ್ಲ, ಮುಂದೆ ನಿನಗೆ ಎಲ್ಲ ವಿಷಯ ಗೊತ್ತಾಗುತ್ತದೆ. ಅದರಲ್ಲಿ ಫೇಸ್ಬುಕ್ ಡೌನ್ಲೋಡ್ ಮಾಡು. ನಿನಗೆ ತುಂಬಾ ಫ್ರೆಂಡ್ಸ್ ಸಿಗುತ್ತಾರೆ. ಅದರಲ್ಲಿ ಗೂಗಲ್ ಓಪನ್ ಮಾಡು. ನಿನಗೆ ಬೇಕಾದ ಎಲ್ಲ ಮಾಹಿತಿಯನ್ನು ನಾನು ಕೊಡುತ್ತೇನೆ. ಅದರಲ್ಲಿ ಇನ್ಸ್ಟಾಗ್ರಾಮ್ ಅನ್ನು ತೆರೆ. ನಿನ್ನನ್ನು ಹೊಸ ಪ್ರಪಂಚಕ್ಕೆ ಕರೆದೊಯ್ಯುತ್ತೇನೆ. ಇಲ್ಲ, ಅದೆಲ್ಲ ಮಾಡಬೇಡ. ನೀನು ಅದರಲ್ಲಿ ಒಂದು ಲಿಂಕ್ ಒತ್ತು. ನಿನಗೆ ಲಕ್ಷಗಟ್ಟಲೆ ಹಣ ಬರುತ್ತದೆ. ಮತ್ತೆ ನೀನು ಶಾಲೆಗೆ ಬರಬೇಕೆಂದಿಲ್ಲ. ನೀನು ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಬಹುದು. ಮೈ ಗಾಡ್, ನನಗೆ ಯಾವುದೋ ಒಂದು ನೋಟಿಫಿಕೇಶನ್ ಬಂತು. ಇನ್ಸ್ಟಾಗ್ರಾಮ್ನಿಂದ ನನಗೆ ಯಾರ ಹುಡುಗನ ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ. ಆ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡು. ನಾನು ನಿಮಗೆ 1000 ಸರ್ತಿ ಹೇಳಿದೆ ಮೊಬೈಲ್ ತೆಗೆದುಕೊಡುವುದು ಬೇಡ ಅಂತ.
ನೀವು ನನ್ನ ಮಾತು ಕೇಳಿದ್ರಾ? ಈಗ ನೋಡಿ, ಅವಳಿಗೆ ಪ್ರಪಂಚದ ಅರಿವೇ ಇಲ್ಲ. ನಾವು ಇಲ್ಲಿ ಇದ್ದೇವೆ ಅಂತ ಸಹ ಗೊತ್ತಿಲ್ಲ ಅವಳಿಗೆ. ನಿಂದೊಂದೆಂತ ಚೊರೆ ಮಾರಾಯ್ತಿ, ಸುಮ್ಮನೆ ಏನೇನೋ ಆಲೋಚನೆ ಮಾಡಬೇಡ. ಅವಳ ಪಾಠಕ್ಕೆ ಬೇಕಾದದ್ದು ಏನಾದರೂ ನೋಡುತ್ತಿರಬಹುದು. ಪಾಠ ಸಹ ಇಲ್ಲ, ಗೀಟ ಸಹ ಇಲ್ಲ. ಅದೆಂಥದ್ದು ಚಾಟಿಂಗ್ ಅಂತೆ, ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅವಳು. I am not wasting my time, my dear mom. I am opening the windows to the world. ವಿಂಡೋಸ್? ನಿಂಗೆ ಮನೇಲಿದ್ದ ವಿಂಡೋಸ್ ಸಾಕಾಗೋದಿಲ್ವಾ? ಬೇರೆ ವಿಂಡೋಸ್ ಬೇಕಾ ನಿಂಗೆ? ಈ ಅಮ್ಮನಿಗೆ ಎಂತ ಸಹ ಗೊತ್ತಾಗೋದಿಲ್ಲ. ಓಲ್ಡ್ ಜನರೇಷನ್. ಛೇ, ನೋಡಿ ಅವಳು ಮಾತಾಡುವುದು ನೋಡಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಹೊಣೆ ಇಲ್ಲ, ಮೊದಲೇ ಹೇಳಿದ್ದೇನೆ. ನಿಂದೊಂದು ಇದ್ದಿದ್ದೆ ಮಾರೈತಿ, ಅವಳು ಹಾಗೆಂತ ಮಾಡುವುದಿಲ್ಲ. ನನಗೆ ಗೊತ್ತುಂಟು, ಅವಳು ನನ್ನ ಮಗಳು. ಥ್ಯಾಂಕ್ ಯು ಅಪ್ಪ, ಯು ಆರ್ ಸೋ ಸ್ವೀಟ್. ಓ ಮೈ ಗಾಡ್, ನನ್ನ ಐಡಿ ಯಾರು ಹ್ಯಾಕ್ ಮಾಡಿದ್ದಾರೆ. ನನ್ನ ಎಲ್ಲ ಫೋಟೋಸ್ ಲೀಕ್ ಆಗಿದೆ. ಓ ಮೈ ಗಾಡ್, ಮೈ ಲೈಫ್ ಹ್ಯಾಸ್ ಶಾಟರ್ಡ್. ಮುಗ್ಧ ಹೆಣ್ಣೆ, ನೀನು ಪೂರ್ತಿಯಾಗಿ ನಮ್ಮ ಬಲೆಯಲ್ಲಿ ಸಿಕ್ಕಿ ಹಾಕೊಂಡಿದ್ದೀಯಾ? ಓ ಮೈ ಗಾಡ್. ದೇವರ ಹೆಸರು ಹೇಳಬೇಡ, ಯಾಕೆಂದರೆ ನಾನು ಎಲ್ಲಿರುತ್ತೇನೋ ಅಲ್ಲಿ ದೇವರೇ ಇರೋದಿಲ್ಲ. ಯಾರು ನೀನು? ನಾನು ಯಾರು ಅಂತ ಮುಖ್ಯ ಅಲ್ಲ, ನೀನು ನನ್ನ ಬೇಟೆಯಾಗಿದ್ದೀಯ, ನನ್ನ ಹೊಸ ಬೇಟೆ. ಅಮ್ಮ! ಏನಾಯ್ತು ಮಗಳೇ, ಯಾಕೆ ಕಿರುಚಿದೆ? ಇಲ್ಲ, ಏನಿಲ್ಲ. ಅಲ್ಲಿ ಜಿರಳೆ ಜಿರಳೆ. ಅದಕ್ಕೆಲ್ಲ ಯಾರಾದರೂ ಕಿರ್ಚುತ್ತಾರಾ? ನೀನು ನನ್ನನ್ನು ಹೆದರಿಸಿ ಬಿಟ್ಟೆ. ಸರಿ, ಮಲಗು ಈಗ. ನಾನು ನಿಮ್ಮ ಬಳಿ ಬೇಡಿಕೊಳ್ಳುತ್ತೇನೆ, ಪ್ಲೀಸ್ ನನ್ನನ್ನು ಬಿಟ್ಟು ಬೇಡಿ. ನನಗೆ ಮಿಸ್ಟೇಕ್ ಎಂದರೆ ಬಹಳ ಪ್ರೀತಿ. ನಾನು ಕಾಯುತ್ತಾ ಇರುತ್ತೇನೆ ಯಾರಾದರೂ ಮಿಸ್ಟೇಕ್ ಮಾಡಲಿ ಅಂತ. ಮತ್ತೆ ಯಾರಾದರೂ ತಪ್ಪು ಮಾಡಿದರೆ ನಾನು ಅವರನ್ನು ಕ್ಷಮಿಸೋದೇ ಇಲ್ಲ. ಯಾರು ತಪ್ಪು ಮಾಡುತ್ತಾರೋ ಅವರು ನಮ್ಮ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ. ಮತ್ತೆ ಮೆಲ್ಲ ಮೆಲ್ಲ ನನ್ನ ಮುಷ್ಟಿ ಒಳಗಡೆಯಲ್ಲಿ ಬರುತ್ತಾರೆ. ಮತ್ತೆ ಅವರ ಜೀವನ ಫಿನಿಶ್. ನಿನಗೆ ನನ್ನ ತಂದೆ ಯಾರಂತ ಗೊತ್ತಿಲ್ಲ. ಅವರು ಬಂದರೆ ನಿಮ್ಮನ್ನೆಲ್ಲರನ್ನು ಜೈಲಿಗೆ ಹಾಕುತ್ತಾರೆ. ನಿನ್ನ ತಂದೆಯು ನೀನು ಮಾಡಿದ ಕರ್ಮದಿಂದಾಗಿ ಅವರ ಮೊಬೈಲ್ನಲ್ಲಿರುವ ಬ್ಯಾಂಕ್ ಅಕೌಂಟ್ನಲ್ಲಿರುವ ಎಲ್ಲ ಹಣವನ್ನು ಒಂದೇ ನಿಮಿಷದಲ್ಲಿ ಮಾಯ ಮಾಡಿ ಬಿಟ್ಟಿದ್ದೇನೆ. ನನ್ನಿಂದ ಯಾರು ಏನು ಕಿತ್ತುಕೊಳ್ಳಲಾಗುವುದಿಲ್ಲ. ಯೋರ್ ಲೈಫ್ ಇಸ್ ಫಿನಿಶ್ಡ್, ಇಟ್ ಈಸ್ ಓವರ್. ಈಗ ಏನು ಆಗಿದೆ ಅದು ನಿನ್ನಿಂದಲೇ ಆಗಿದೆ, ಅದಕ್ಕೆ ನೀನೇ ಕಾರಣ. ಏನಾಯ್ತು ಮಗಳೇ, ಯಾಕೆ ಅಳುತ್ತಾ ಇದ್ದೆ? ಏನಾಯ್ತು ಅವಳಿಗೆ? ಅವಳು ಏಕೆ ಮಾತನಾಡುತ್ತಿಲ್ಲ? ಅವಳು ತುಂಬಾ ದಿನದಿಂದ ಇದೇ ರೀತಿ ಇದ್ದಾಳೆ. ಹಾಗಾದರೆ ಅವಳನ್ನು ಕೌನ್ಸಿಲರ್ ಹತ್ರ ಕರೆದುಕೊಂಡು ಹೋಗೋಣ. ಕೌನ್ಸಿಲರ್ ಸರ್, ನನ್ನ ಮಗಳಿಗೆ ತುಂಬ ದಿನದಿಂದ ಏನೋ ಆಗಿದೆ. ಒಮ್ಮೊಮ್ಮೆ ಅವಳಷ್ಟಕ್ಕೆ ಅವಳೇ ಜೋರಾಗಿ ಕಿರುಚುತ್ತಾಳೆ. ಏನೆಂದು ಕೇಳಿದರೆ ಹೇಳುವುದೇ ಇಲ್ಲ. ನೀವು ಸರಿಯಾಗಿ ಪರೀಕ್ಷಿಸಿ ನೋಡಿ. ಹೌದು, ನಮಗೆ ಅವಳದೇ ಚಿಂತೆ ಆಗಿದೆ. ಏನಾದರೂ ಮಾಡಿ ಅವಳನ್ನು ಮೊದಲಿನಂತೆ ಆಗುವಂತೆ ಮಾಡಿ. ನಾನು ಅವಳನ್ನು ಪರೀಕ್ಷಿಸುತ್ತೇನೆ. ಅಲ್ಲಿವರೆಗೂ ನೀವು ಹೊರಗಡೆ ಕುಳಿತುಕೊಂಡಿರಿ. ಏನಾಯ್ತು ಸರ್? ನನ್ನ ಮಗಳಿಗೆ ಏನು ಸಮಸ್ಯೆ ಸರ್? ನೋಡಿ, ನಿಮ್ಮ ಮಗಳು ಅತಿಯಾದ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಬಳಕೆಯಿಂದ ಡಿಪ್ರೆಷನ್ಗೆ ಒಳಗಾಗಿದ್ದಾಳೆ. ನೀವು ಮೊಬೈಲ್ ಬಳಸಲು ನಿಮ್ಮ ಮಗಳಿಗೆ ನೀಡಿದ್ದೇ ಇದಕ್ಕೆಲ್ಲ ಕಾರಣ. ಆದ್ದರಿಂದ ಅವಳನ್ನು ಮೊಬೈಲ್ ಬಳಕೆಯಿಂದ ದೂರ ಉಳಿಯುವಂತೆ ಮಾಡಿ. ನೋಡಿ, ಮೊಬೈಲ್ ಕೊಡಿಸುವುದು ಬೇಡ ಅಂತ ನಿಮಗೆ ನಾನು ಎಷ್ಟು ಬಾರಿ ಹೇಳಿದ್ದೆ. ಈಗ
ಮೊಬೈಲ್ ಹಾಗೂ ಸೋಷಿಯಲ್ ಮೀಡಿಯಾ ನಮ್ಮ ಮಗಳನ್ನು ಈ ಸ್ಥಿತಿಗೆ ತಂದಿದೆ. ಇನ್ನೂ ನಾನು ಮೊಬೈಲ್ ಬಳಕೆ ಮಾಡಿದ್ದರೆ ನನ್ನ ವಿದ್ಯಾರ್ಥಿ ಜೀವನವೇ ಹಾಳಾಗುತ್ತಿತ್ತು. ಸಾಮಾಜಿಕ ಜಾಲತಾಣಗಳು ನಮ್ಮ ಕೈಯಲ್ಲಿರುವ ಶಕ್ತಿ, ಆದರೆ ಅದನ್ನು ತಪ್ಪಾಗಿ ಬಳಸಿದ್ದರೆ ಅದು ನಮ್ಮನ್ನೇ ನಿಯಂತ್ರಿಸುವ ಅತ್ಯಂತ ಅಪಾಯಕಾರಿ ಆಯುಧವಾಗುತ್ತದೆ. ಅತಿಯಾದ ಬಳಕೆ ನಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ, ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ, ಸಂಬಂಧಗಳನ್ನು ಮುರಿಯುತ್ತದೆ ಮತ್ತು ನಮ್ಮ ನಿಜವಾದ ಭವಿಷ್ಯವನ್ನು ನಿಶಬ್ದವಾಗಿ ಕದ್ದುಕೊಳ್ಳುತ್ತದೆ. ಆದರೆ ನಾವು ಜಾಣ್ಮೆಯಿಂದ ಬಳಸಿದರೆ ಇದೇ ಮಾಧ್ಯಮ ಜ್ಞಾನ, ಅವಕಾಶ, ಧೈರ್ಯ ಮತ್ತು ಬೆಳವಣಿಗೆಗೆ ದಾರಿ ತೆರೆದುಕೊಡುವ ಶಕ್ತಿ ಕೂಡ ಹೊಂದಿದೆ. ಇದು ಕೇವಲ ಒಂದು ಸಂದೇಶವಲ್ಲ, ಇಂದಿನಿಂದ ಎಲ್ಲರೂ ಪಾಲಿಸಬೇಕಾದ ಜವಾಬ್ದಾರಿ. ಧನ್ಯವಾದಗಳು. In charge teacher for this thought-provoking skit is Mr. Sumit.